ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜಲ್ಲಿ ಕೊನೆ ದಿನ ಆ್ಯಂಡ್ ಲಾಸ್ಟ್ ಎಕ್ಸಾಮ್ ಕೂಡ ಇವತ್ತೆ. ಸೊ ವ್ಲಾಗ್ ಮಾಡೋಣ. ಅಲ್ಲ ಕಣೆ, ಲಾಸ್ಟ್ ಎಕ್ಸಾಮ್ ಏನೇ ಓದಿದ್ದು ಇಷ್ಟೊಂದು ಖುಷಿಯಾಗಿದೆಯಾ? ಮನೆಗೆ ಬಂದು ಎಲ್ಲ ಹತ್ತಿದ್ದಾರೆ. ಫುಲ್ ವ್ಲಾಗ್ನ ನೋಡಿ ಇವನೆಲ್ಲ ಬಂದ್ಬಿಟ್ಟು ಕೊಡೆ ಅಂತ ಏನು ಕಳಿಸ್ಲೆ? ಎಲ್ಲರೂ ಎಷ್ಟು ನೀಟಾಗಿ ಕುತ್ಕೊಂಡು ಓದ್ಕೊತವ್ರೆ. ನನ್ನ ಚಂಗ್ಳು ಹೊಡಿತಿಲ್ಲ, ಅಲ್ಲ ಚಂಗ್ಳು ಹೊಡಿತಿಲ್ಲ. ಈ ಎಕ್ಸಾಮ್ ಮುಗಿದ್ಮೇಲೆ ಇದು ಎಲ್ಲಿರ್ತದೆ ಅಂತಾನೆ ಗೊತ್ತಿಲ್ಲ. ಅಕ್ಕ ಟಾಪರ್, ಕಾಲೇಜ್ ಟಾಪರ್ ಅಕ್ಕ. ತಡೀಲಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಯಾರಲ್ಲ ಹುಡುಗಿ ದೇವತರ ಅವಳೆ ನೋಡ್ಕೊಂತೀನಿ. ಮೂರಷ್ಟೇ ಬರೀ ಇಂತ ಕ್ಯೂಟ್ ಆಗಿದ್ದೀನಿ ಅಲ್ವಾ? ನಾನು ಹೆಂಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಜಾಗನೇ ಸಾಲಲ್ಲ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ಕಾಣ್ತಾನೆ ಇಲ್ಲ ನೋಡಿ. ನನ್ನೆಲ್ಲ ತೋರ್ಸೆ. ಯಾರ ಕಣ್ಣಲ್ಲೂ ನೀರ್ ಮಾತ್ರ ಬರ್ತಿಲ್ಲ. ಫೀಲಿಂಗ್ ಅದು ಇಲ್ಲಿದೆ, ಅದು ಇಲ್ಲಿದೆ. ಅದೆಲ್ಲ ಹೊರಗಡೆ ತೋರ್ಸಲ್ಲ ನಾವು. ಅದು ಕ್ಯಾಮ್ರಾ ಆಫ್ ಆದ್ಮೇಲೆ ತೋರ್ಸೋದು ನಾವು. ಇವತ್ತು ಲಾಸ್ಟ್ ಫೀಲ್ ಆಗ್ತಿದೆ ಎಲ್ರಿಗೂ. ಎಕ್ಸಾಮ್ ಮುಗೀತು, ಕಾಲೇಜ್ ಮುಗೀತು. ಕಣ್ಣಿಗೆ ಮಾತ್ರ ಬರ್ತಿಲ್ಲ, ಬರೋದು ಇಲ್ಲ ಅದು. ಎಲ್ಲರೂ ಯೂನಿಫಾರ್ಮ್ ಮೇಲೆ ಒಂದು ಲೈನ್ ಬರೆದು ನಮ್ಮ ಸಿಗ್ನೇಚರ್ ಹಾಕ್ತಿದ್ವಿ. ಹಾಯ್ 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 ಹಾಯ್. ರಕ್ಷಿ ಅಳು, ರಕ್ಷಿ ನಂಗೆ ಅಳು ಬರ್ತಿದೆ, ಆದ್ರೆ ಅಳು ಬರ್ತಿದೆ. ಅವಳು ಬರ್ತಿದೆ, ಆದ್ರೆ ಅವಳು ಬರ್ತಿಲ್ಲ. ಐ ಹೇಟ್ ಯು ಅಂತ ಬರಿ. ಅದ್ಬಿಟ್ಟು ಬೇರೆ ಬರಿ. ಅವಳು ಬರೀತಾಳೆ ಐ ಲವ್ ಯು ಅಂತ. ನೀನು ಬರಿ ಐ ಮಿಸ್ ಯು. ಇವನು ಜೂನಿಯರು. ನಾವು ಹೋಗ್ತಿದ್ವಿ ಅಂತ ನಗ್ಗಾಡ್ಕೊಂಡ್ ಬರ್ತಿದ್ದಾನೆ. ಹೋಗಿ ತೊಲ್ಗಿ ಅಂತಿದ್ದಾನೆ ಫಸ್ಟ್. ಅಳೋ, ಸ್ವಲ್ಪ ಅಳೋ. ನಾವು ಹೋಗ್ತಿದ್ವಿ ಅಂತ ಫೀಲ್ ಆಗೋ. ಮೊದ್ಲೋಗಿ ಕಾಲೇಜ್ ನೀವು ಹೋದ್ರೇನೆ ಅಲ್ವಾ ನಾವು ಸೂಪರ್ ಸೀನಿಯರ್ ಆಗಕ್ಕಾಗದು. ಓ ಎದ್ರು ಸ್ವಲ್ಪ. ಇವನು ಚಂದನು ಸರಿ ಇಲ್ಲ. ಎಲ್ರೂ ಒಬ್ಬೊಬ್ರನ್ನೇ ಕರೆದು ಮಾತಾಡಿಸ್ತವನೆ. ಇಲ್ಲಿ ಇಷ್ಟೊಂದು ಜನ ಇದ್ರು ನಮ್ಮೂರ್ನ ಯಾರ್ದು ಕರೆದಿಲ್ಲ, ಅವಳನ್ನೇ ಕರೆದು ಮಾತಾಡಿಸ್ತವನೆ. ಯಾಕೆಂತ ಗೊತ್ತಿಲ್ಲ. ಅದು ಚಂದ ಎಲ್ಲರೂ ಬಿಟ್ಟು ಹೆಂಗ್ ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗಿ ಮಾತಾಡ್ತೀವಿ. ಅಲ್ಲ, ನಾವು ತಂಗಿರಲ್ಲ, ವೇಸ್ಟ್ಗಳು. ತಂಗಿಯಿಂದಲ್ಲ, ಅದಕ್ಕೆ ನಾನು ನೋಡಲ್ಲಿ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ಇವರೆಲ್ಲ ಬೇಡ. ಎಲ್ಲ ಬರ್ತೀವಿ ಖುಷಿ ನೋಡುವಲ್ಲೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವು ಅಲ್ಲೆಲ್ಲ ಹೋಗೋಣ ಬಂದ್ರು. ಓ ಅಲ್ಲಿಗೆಲ್ಲ ಹಾಕ್ಬೇಡ ಗುರು. ನಗುಮುಖದ ಒಡತಿ ಸಿಗ್ನೇಚರ್ ಒಂದ್ ಲೈನ್ ಇನ್ನೊಂದು ಸ್ವಲ್ಪ ಇದೆ. ಅಕ್ಕಲ್ಲಿ ಪಿಂಕ್ ಕಲರ್ ಇತ್ತಲ್ಲ ಅದು ಕೊಡು. ಡೌರಾಣಿ ಇವಳು ಅವಳಿಗಿಂತ ಡೌರಾಣಿ. ಪಾಪ ಅವರೇ ಪರವಾಗಿಲ್ಲ. ಇಲ್ಲೊಂದು ಸರಿ ಇಲ್ಲ. ಇವನು ಯಾರು ನಂಬೇಡಿ. ಇದೇ ಕಾಲೇಜಲ್ಲಿ ಇರ್ತಾರೆ, ನೋಡ್ಕೊಳ್ಳಿ. ಇಲ್ಲೊಂದು ಒಂದು ಪೇಪರ್ ತಂದು ಏನೇ ಬರಿಬೇಕು ಅನ್ನೋದನ್ನ ಬರೀರಿ. ವ್ಲಾಗರ್ ಸ್ನೇಹ ಅವರು ವ್ಲಾಗ್ ಮಾಡ್ತಿದ್ದಾರೆ. ಇವಳು ಮಳೆ
ನೆನಿಬೇಕಂತೆ, ಜ್ವರ ಬಂದು ಲಾಸ್ಟ್ ಎಕ್ಸಾಮ್. ಏನಾಯ್ತು ನಿಮ್ಗೆಲ್ಲ? ಮಾಡಿ ಹಾಕ್ಬಿಟ್ಟಿಲ್ಲಿ ಅದಕ್ಕೆ ಮಾಡ್ತಿದ್ದೀನಿ. ಅಲ್ಲ ಏನಾಯ್ತು ನಿಮ್ಗೆಲ್ಲ ಇವತ್ತು? ಅದು ಲಾಸ್ಟ್ ಎಕ್ಸಾಮ್ ಅಲ್ವಾ, ಖುಷಿಗೆ ಸ್ವಲ್ಪ ಓವರ್ ಖುಷಿ ಬರ್ತಾ ಇದೆ. ಅಲ್ಲ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಅವರಿಬ್ರು ನೋಡಲಿ. ಅಲ್ಲಿ ನೋಡ ಏನೋ ಬರೀತಿರೋದು. ನಾವು ಬಿಸಿ ಲ್ಯಾಬ್ ಬರೋಣ. ಕೃತಿಕಂಗೆ ಏನಾಯ್ತು ಅಂತ ಗೊತ್ತಾಯ್ತಿಲ್ಲ ನನಗೆ. ಇವ್ರ ಮನೆಗೆ ಹೋಗ್ಬೇಕಂತ, ನಾವು ಎಕ್ಸಾಮ್ ಮುಗಿತಂತೆ, ಅದಕ್ಕೆ ಎಲ್ಲಾರನು ಕರಿತಾವಳೆ. ಶಶಿ ಅಳು ಬರ್ತೀನಿ, ಶಶಿ ನನ್ನ ಬಿಟ್ಟೋಗ್ತಿದ್ಯಾ ಅಂತ. ಅಳ್ತ ಮುಷ್ಟಿ ನೋಡಿ ಒಂದು ಎಲ್ಲ ನಗಾಡ್ತಾ ಅಳಂಗಿಲ್ಲ. ಬೇಜಾರಾಗ್ತಿಲ್ಲ, ಅವಳು ಬರ್ತಿಲ್ಲ. ದೀಕ್ಷಾ ಅಳೆ ನಿಗೋಸ್ಕರ ಒಂದೇ ಒಂದು ಕಣ್ಣೀರು, ಒಂದೇ ಒಂದು ಹನಿ. MBBC ಗರ್ಲ್ಸ್ ಯಾರು ಗೊತ್ತಿಲ್ಲ, ಚಂದನ್ ಅಳ್ತಾವ ನಮಗೋಸ್ಕರ. ಅಳು ಚಂದನ್, ಒಂದ್ ಹನಿ ಸಾಕು. ನನ್ನ ಮನ ಕಲುಕಿ ಕಣ್ಣೀರ್ ಅದೇ ಸುರಿತಾ ಇದೆ. ಸ್ನೇಹ ಮಿಸ್ ಮಾಡ್ಕೋತೀವಿ, ಸ್ನೇಹ ವ್ಲಾಗ್ ಮಿಸ್ ಮಾಡ್ಕೋತೀವಿ. ಮಿಸ್ ಯಾಕೆ ಮಾಡ್ಕೋತೀರಾ? ನಾವದ್ರಲ್ಲಿ ಇರಲ್ವಲ್ಲ. ಸಿಕ್ಕಿದಾಗ ವಿಡಿಯೋ ಮಾಡ್ಕೊಡ, ಇಲ್ಲ ನಾವು ಕೂಡ ಸಾಥ್ ಕೊಡ್ತೀವಿ ಅನ್ನೋದಕ್ಕೆ ಹೇಳ್ತಾ ಇಷ್ಟೊಂದು ನನ್ನ ಮಾತು ಮುಗಿಸ್ತೀನಿ. ನಾವು ಕಂಬೈನ್ ಆಗಿ BC ಕ್ಲಾಸ್ ಅವರೆಲ್ಲ ಮೀಟ್ ಆಗ್ತಾ ಇದ್ದು, ಈಗ ಮೀಟ್ ಆಗಲ್ಲ. ಏನಂದ್ರೆ MBBC ಗರ್ಲ್ಸ್ ತುಂಬಾ ಮಿಸ್ ಮಾಡ್ಕೋತೀನಿ. ನಮಗೆ BTBC ಗರ್ಲ್ಸ್ ಗಿಂತ MBBC ಗರ್ಲ್ಸ್ ತುಂಬಾ ಹತ್ರ ಆಗಿದ್ರು, ಮಿಸ್ ಮಾಡ್ಕೊತಾರೆ. ಅದರಲ್ಲೂ ಇಂಪಲ್ ಅವ್ರನ್ನ ತುಂಬಾ ಮಿಸ್ ಮಾಡ್ತೀನಿ. ನೀವು ಮರಿಬಾರ್ದು, ಅದಕ್ಕೆ ನಾವು ಬ್ಲಾಗ್ಗೆ ಯೂಟ್ಯೂಬ್ಗೆಲ್ಲ ನಾವು ಕಮೆಂಟ್ ಮಾಡ್ತಿರ್ತೀವಿ. ಹಾಗಾಗಿ ರೀಲ್ಸ್ ಅಲ್ಲೆಲ್ಲ ಯಾವ ಬ್ರ್ಯಾಂಡ್ ಅಂತ ಕೇಳಿದ್ರೆ ಮ್ಯಾಂಗೋ ಕಳ್ಸೋರಿ. ಮ್ಯಾಂಗೆಲ್ಲ ತರಕಾಗುತ್ತೆ ನಮ್ಮ ಕೈಲಿ, ಸೀಸನ್ ಬೇರೆ ಮ್ಯಾಂಗೋ. ಹಾಯ್ ಗಾಯ್ಸ್, ಸ್ನೇಹ ವ್ಲಾಗ್ಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಅಂಡ್ ಫಾಲೋ ಟು ಸ್ನೇಹ ಯೂಟ್ಯೂಬ್ ಚಾನೆಲ್. ಡಿಗ್ರಿ ಮುಗೀತು, ಡಿಗ್ರಿ ಮುಗ್ದಿದೆ. ಬರೀ ರೀಲ್ಸ್ ಮಾಡೋದು ಬಿಟ್ಬಿಟ್ಟು ಒಂದೆರಡು ಅಡುಗೆ ಚಾನಲ್ ಓಪನ್ ಮಾಡ್ಕೊಬಿಡು. ಆಮೇಲೆ ಈ ನಿಂದು ಅದೇನೋ ಬ್ಯೂಟಿ ಟಿಪ್ಸ್ ಹೇಳ್ಕೊಡು. ಸ್ನೇಹ ಅಡುಗೆ ಮನೆ ಕಿಚನ್ ಓಪನ್ ಮಾಡು. ನಿಂಗೊಂದು ಒಳ್ಳೆ ಇದಿದೆ, ಫ್ಯೂಚರ್ ಇದೆ. ಡಿಗ್ರಿ ಲೈಫ್ ಚೆನ್ನಾಗಿತ್ತು, ಎಂಡ್ ಆಯ್ತು, ಖುಷಿ ಆಗ್ತಿದೆ, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಬಟ್ ಇನ್ನೊಂದು ಖುಷಿ ವಿಚಾರ, 10 ಕೋಟಿಗೆ ಬೆನಿಫಿಟ್ ಮಾಡ್ಕೊಟ್ಟಿದ್ದು ಕಾಲೇಜಿಗೆ. ಪೇಂಟ್ ಹೊಡ್ಸಿದ್ವಿ ನೋಡಿ. ಏನಂದ್ರೆ 10 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ ಫಾರಿನರ್ಸ್. ಅದೇನು ಕೊಟ್ಟು ಅಲ್ಲೋಡಿ ಲೆಕ್ಚರ್ಸ್ ಹ್ಯಾಪಿ ಎಂಡಿಂಗ್. ಪಾಪ ಮ್ಯಾಮ್ ಎಲ್ಲ ಅಳ್ತವ್ರೆ, ಬಟ್ ನಮಗೆ ಕಂಡಿರ್ ಬರಲ್ಲ. ಯಾಕೆಂದ್ರೆ ಶಶಿಕಿರಣ್ ದೋಸ್ತು ಇವರು ಟಾಪರ್. ನಮ್ಮೆಲ್ಲರ ಯೂನಿಫಾರ್ಮ್ ಕಲರ್ಫುಲ್ ಆಗಿತ್ತು. ನೀವು ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಫುಲ್ ಆಗಿದೆ ಯೂನಿಫಾರ್ಮ್. ನೋಡಿದ್ರೆ ಯಾವುದೋ ಡಿಸೈನ್ ಯೂನಿಫಾರ್ಮ್ ಅಂತ ಅನ್ನಿಸ್ಬೇಕು. ಬಟ್ ವಿ ಹ್ಯಾವ್ ಕ್ಯಾರಿ ಲಾಟ್ಸ್ ಆಫ್ ಮೆಮೊರೀಸ್. ಇಲ್ಲಿ ಮಂಜಾ ಬಾಯ್ ಮಾಡೋ. ಏನ್ ಮಾಡೋಣ ಹಂಗೆ ಗೊತ್ತಿಲ್ಲ. ನಾವು ಫೈನಲ್ ಆಗಿ ಲಾಸ್ಟ್ ಆಗಿ ವಿಡಿಯೋ ಮಾಡ್ತಿದ್ವಿ ನಮ್ಮ ಕಾಲೇಜಲ್ಲಿ. ಮತ್ತೆ ಈ ಕಾಲೇಜಿಗೆ ಯಾವಾಗ ಬರ್ತೀವಿ ದೇವರನ್ನ ಗೊತ್ತಿಲ್ಲ. ಕೇಳಕ್ ಬರ್ತೀವಿ ಅಷ್ಟೇ. ಕಾಲೇಜಂತೂ ಬರಲ್ಲ ಇಲ್ಲಿಗೆ. ಬಟ್ ಈ ಕಾಲೇಜ್ ನಮಗೆ ತುಂಬಾ ಮೆಮೊರೀಸ್ ಕೊಟ್ಟಿದೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಇರೋದು ಉಂಟು, ಒಂದಾಗಿರೋದು ಉಂಟು, ಕೀಟ್ಲೆ ಮಾಡಿರೋದು ಉಂಟು. ತುಂಬ ಮೆಮೊರೀಸ್ ಇದೆ, ಮರೆಯೋದಕ್ಕಂತೂ ಆಗಲ್ಲ. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನ ಏನೋ ಇಂಥದ್ದು ಫ್ಯಾಮಿಲಿಯಿಂದ ದೂರ ಆಗ್ತಿರೋಂಥ ಫೀಲ್ ಇದೆ. ಬಟ್ ಅದು ಹೊರಗೆ ಬರ್ತಿಲ್ಲ ಅಷ್ಟೇ. ಮತ್ತೆ ನಮ್ಮ ಮನೇಲಿ ಎಲ್ಲ ಸಿಗ್ತೀವಿ. ನಾನು ವಿಡಿಯೋ ಮಾಡ್ತೀನಿ. ಬಟ್ ನಾನು ಈ ಕಾಲೇಜಲ್ಲಿ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ. ಇದೇ ಲಾಸ್ಟ್ ವಿಡಿಯೋ ಅಂತ ಅನ್ಕೋತೀನಿ ಈ ಕಾಲೇಜಲ್ಲಿ. ನಮ್ಮ ಕಾಲೇಜಿಗೆಲ್ಲ ಸೇರ್ಕೊಳ್ಳಿ, ಒಳ್ಳೆ ಕಾಲೇಜ್, ಒಳ್ಳೆ ಕಾಲೇಜ್ ಮಜಾ ಮಾಡ್ಬೋದು. ಹೌದು, ಬಟ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮಜಾ ಮಾಡೋದು ಎಲ್ಲ ನಮ್ಮ ಫ್ರೆಂಡ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ.
ಮಿಸ್ ಯು MP. ಹೇಳ್ತಾ ಇದ್ರು ನಗಾಡ್ಕೊಂಡು ಹೇಳ್ತಾ ನಂಗೆ ಅಳು ಬರ್ತಿಲ್ಲ, ಯಾಕಂದ್ರೆ ನಾನು ಯಾರನ್ನ ಮಿಸ್ ಮಾಡ್ಕೊಂತ ಇಲ್ಲ. ಮತ್ತೆ ಒಂದಾಗ್ತೀವಿ ನಾವೆಲ್ಲ. ಶಶಿ ಕಿರಣ್ ಬರ್ತಾ ನಮ್ಮ ಕ್ಲಾಸ್ ಬಾಯ್ಸ್ ಇದು ಕಾಲೇಜಿಂದ ದೂರ ಆಗ್ತಿದೀವಿ ಅಷ್ಟೇನೆ. ಅದ್ ಬಿಟ್ರೆ ನಾವು ಫ್ರೆಂಡ್ಶಿಪ್ ಎಲ್ಲ ಕಟ್ ಆಗಲ್ಲ. ಸೊ ನಂಗೆ ಅಳು ಬರ್ತಾ ಇಲ್ಲ. ನಮ್ಮ ಕ್ಲಾಸಲ್ಲಿ ಇಬ್ಬರೇ ಬಾಯ್ಸ್ ಇದ್ದಿದ್ದು. ಬಾ ಶಶಿ ಇವನೊಬ್ಬರೇ ಬಾಯ್ಸ್ ಇದ್ರು, ತುಂಬಾ ಮಜಾ ಮಾಡಿದ್ದಾರೆ ನಮ್ಮ ಜೊತೆ. ಈ ಬಾಯ್ಸ್ ಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ನಮ್ಗೆ ಅವೆಲ್ಲ ಹೇಳ್ಬೇಡ ನೀನು. ನಾನು ಕಳ್ಳಿ ಇವಳು ಕಳ್ಳಿ ಕದೀತಾವ್ರೆ. ಇವಳು ಕಳ್ಳಿ ಲಾಸ್ಟ್ ಅಲ್ಲಿ ಕದೀತಾವಳೆ. ಅದನ್ನ ಬರ್ತಿಲ್ಲ ಗಸ್, ಕಣ್ಣೀರ್ ಮಾತ್ರ ಒರ್ಸ್ಕೊತಿದ್ದೀನಿ. ಇವ್ರಿಗೆ ₹1 ಆಕ್ಟಿಂಗ್ ಮಾಡು ಅಂದ್ರೆ ಆಗ್ಲಿಂದ ನೀವು ₹100. ಸುಪ್ಪಿ ಬಾಯ್ಲಿ ಪ್ಲೀಸ್, ನನ್ನ ಬಗ್ಗೆ ಏನಾದರೂ ನಿನ್ನ ಮನದಾಳದ ಮಾತನ್ನು ಹೇಳು. ಇನ್ನೊಂಚೂರು ದಪ್ಪ ಆಗು, ನಾನು ನಿನ್ನ ಥರ ಆಗ್ತೀನಿ. ಆಮೇಲೆ ರೀಲ್ಸ್ ಮಾಡೋದು ಬಿಡ್ಬೇಡ. ಇಲ್ಲ ನನ್ನ ಬಗ್ಗೆ ಹೇಳು. ಬಾಯ್ ಬಡ್ಕಿ. ನಮ್ಮ MP ಸೀರಿಯಸ್ನೆಸ್ ಇಲ್ಲ ಇದಕ್ಕೆ. ನನಗೆ ಬೇಜಾನಿದೆ. ಸೀರಿಯಸ್ನೆಸ್ ಇಲ್ಲ, ಹುಟ್ಟು ತರಲೆ ಹುಡುಗಿ. ಸ್ವಲ್ಪ ಸೀರಿಯಸ್ ಆಗಿ ಲೈಫಲ್ಲಿ ಏನಾದರೂ ಅಚೀವ್ ಮಾಡು ಅಂತ ಹೇಳ್ತೀನಿ. ಯಾರಿಗೂ ಹೆದರ್ಕೋಬೇಡ, ಸಪೋರ್ಟ್ ಮಾಡೋಕ್ಕೆ ಎದುರಿಸ್ತಾಳೆ. ಸಪೋರ್ಟ್ ಮಾಡೋಕ್ಕೆ ನಮ್ಮ ಜನಗಳಿದ್ದಾರೆ ಅಲ್ವಾ ಹೌದು ಅನ್ನೋದಾದರೆ ಈ ಥರ ಸಿಂಬಲ್ನ ಎಲ್ಲ ಕಮೆಂಟಲ್ಲಿ ಕಳಿಸಿ. ಲವ್ ಯು ಸೋ ಮಚ್. ಆ್ಯಂಡ್ ಈ ಕಾಲೇಜಲ್ಲಿರೋ ಎಲ್ಲ ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್ ಇರ್ಬೋದು, ನನ್ನ ತುಂಬ ರೇಟ್ಸಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಎಲ್ಲ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಎಷ್ಟೋ ಜನಕ್ಕೆ ಫೋಟೋಸ್ ಕೊಡಿ ಅಂದರೂ ಕೊಟ್ಟಿಲ್ಲ. ಬಟ್ ಇನ್ನೂ ಏನಾದರೂ ಬೆಳೆದ ಮೇಲೆ ಕೊಡಬೇಕು ಅನ್ನೋದು ನನ್ನ ಒಪಿನಿಯನ್. ಏನೋ ಚಿಕ್ಕ ಹುಡುಗಿ ರೀಲ್ಸಲ್ಲಿ ಅಷ್ಟೇ ಆ ರೇಂಜಿಗೆ ಇರ್ತೀನಿ. ಬಟ್ ನಾರ್ಮಲಾಗಿ ಜೊತೆ ಎಲ್ಲ ಕೇಳಿ ಹೆಂಗಿರ್ತೀನಿ, ಹೆಂಗಿರ್ತೀನಿ ಹಾಗೆ ಇರ್ತೀನಿ. ಈ ಕಾಲೇಜಲ್ಲಿರೋ ಸೀನಿಯರ್ಸ್ಗೆ ಜೂನಿಯರ್ಸ್ಗೆ ಒಳ್ಳೇದಾಗಲಿ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಲೆಕ್ಚರರ್ಸ್ ಚೆನ್ನಾಗಿ ಮಾತಾಡ್ಸಿದ್ದಾರೆ ನಮ್ಮನ್ನ. ಕೆಲವೊಬ್ರು ಕ್ವಾಟ್ಲೆ ಕೊಟ್ಟಿರೋದು ಹೌದು. ಇಷ್ಟೇ ಗಾಯ್ಸ್, ಲವ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಬಟ್ ಈ ಕಾಲೇಜವರು ಅಷ್ಟೇ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಆಯ್ತಾ ಗಾಯ್ಸ್? ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀನಿ. ಕಾಲೇಜ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ನಮಗೆ. ಎಕ್ಸಾಮ್ ಬರೆದು ಮಿನಿಮಮ್ 3 o'clock 4 o'clock ಆದರೂ ಅಲ್ಲೇ ಇದ್ವಿ. ಕಾಲೇಜ್ನ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಂದು ಹೋಗಿ ಏನೋ ಒಂಥರ ಫೀಲಿಂಗ್. ಬಟ್ ನಾನು ಕೂಡ ನನ್ನ ತಮ್ಮನ ಬರ್ಡೇ ಇದರಿಂದ ಬೇಗ ಹೋಗಬೇಕು ಅಂತ ಎಲ್ರಿಗೂ ಬಾಯ್ ಮಾಡಿ ಹೊರಟೆ. ಇವತ್ತು ಬೇಗ ಹೋಗ್ತೀಯಾ ಅಂತ ಎಲ್ಲ ಬೈತಿದ್ರು. ಬಟ್ ನಿಜವಾಗ್ಲೂ ಲಿಟ್ರಲಿ ತುಂಬ ಮಿಸ್ ಮಾಡ್ಕೋತೀನಿ ಕಾಲೇಜ್ನ. ಕಾಲೇಜಲ್ಲಿರೋ ಎಲ್ಲ ಜೂನಿಯರ್ಸಿಗೆ ಹೇಳೋದಂದರೆ ತುಂಬ ಮಜಾ ಮಾಡಿ, ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ ಗಾಯ್ಸ್ ನನಗಂತೂ. ಇವಾಗ ಕೇಳು. ಬಾಯ್ ನಿಶ್ಚಿ ರಾಕ್ಷಿ. ಬಾಯ್. ಹಾಯ್ ಗಾಯ್ಸ್, ಫೈನಲಿ ನಂದು ಲಾಸ್ಟ್ ಡೇ ಆಫ್ ಕಾಲೇಜ್ನ ಮುಗಿಸಿ ನಾನು ಮನೆಗೆ ಬಂದೆ. ಆ್ಯಂಡ್ ನೋಡಿ ಇಲ್ಲಿ ಹೆಂಗೆಲ್ಲ ಬರೆದಿದ್ದಾರೆ ಫ್ರೆಂಡ್ಸ್. ಯೂನಿಫಾರ್ಮಲ್ಲೆಲ್ಲ ಫುಲ್ಲು ಏನೋ ಅವ್ರ ಅನಿಸಿಕೆಗಳನ್ನ ಬರೆದಿದ್ದೀವಿ. ಆ್ಯಂಡ್ ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಇವತ್ತು ಬಿಟ್ಟು ಯಾವತ್ತೂ ನಾನು ಕಾಲೇಜ್ಗೆ ಹೋಗಲ್ಲ. ಇವತ್ತು ಕೂಡ ಮುಗೀತಾ ಕಾಲೇಜ್ಗೆ ಹೋಗಿ, ಮತ್ತು ಕಾಲೇಜ್ಗೆ ಹೋಗಲ್ಲ. ದಿನ ಕಾಲೇಜ್ಗೆ ಹೋಗ್ತಿದ್ದೆ. ಏನೋ ಒಂಥರ ಫ್ರೆಂಡ್ಸ್ನ ಮೀಟ್ ಆಗೋದು, ಮಾತಾಡೋದು. ನಿಜವಾಗ್ಲೂ ಹೇಳ್ತಿದ್ದೀನಿ, ಲಿಟ್ರಲಿ ಅದು ಕೊಡೋ ಖುಷಿ ನಮಗೆ ಯಾವುದು ಕೂಡ ಕೊಡೋಲ್ಲ. ಎಷ್ಟೊಂದು ಸಲ ಯಾವ ಕಾಲೇಜ್ಗೆ ಹೋಗ್ತಾಳೆ, ಮನೇಲಿ ಆರಾಮಾಗಿರ್ಬೋದು ಅಂತ ಅನ್ಕೋತೀವಿ. ಲಿಟ್ರಲಿ ಹೇಳ್ಬೇಕಂದ್ರೆ ನಾವು ಕಾಲೇಜ್ ಮುಗಿಸಿ ಮನೇಲಿ ಇರ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಕಾಲೇಜ್ ವ್ಯಾಲ್ಯೂ ಏನಂತ. ಕಾಲೇಜಲ್ಲಿದ್ದಾಗ ಅಳು ಬರ್ತಿರಲಿಲ್ಲ, ಬಟ್ ಮನೆಗೆ ಬಂದಮೇಲೆ ನಿಜವಾಗ್ಲೂ ಸೀರಿಯಸ್ಸಾಗಿ ಅಳು ಬರ್ತಿದೆ. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ನಮ್ಮ ಕಾಂಬಿನೇಷನ್ನಲ್ಲಿ ಇಬ್ಬರು ಹುಡುಗರಿದ್ರು, ಅವ್ರ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ದೆ. ಆ್ಯಂಡ್ ಬೇರೆ ಕಾಂಬಿನೇಷನಲ್ಲಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಆ್ಯಂಡ್ ನನಗೆ ವ್ಲಾಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ಬೇಕು ನಿಜ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲಿ ಡಿಗ್ರಿ ಫ್ರೆಂಡ್ಸ್ ತುಂಬಾ ಮುಖ್ಯ. ಎಸ್ಪೆಷಲಿ ದೀಕ್ಷಾ, ಕೃತಿಕಾ, ಇಂಪನ, ಸುಪ್ರಿಯಾ. ಆ್ಯಂಡ್ ಬಾಯ್ಸಲ್ಲಿ ಎಲ್ಲರೂ ಇಷ್ಟ. ಆ್ಯಂಡ್ ಹುಡುಗಿರಲ್ಲೂ ಅಷ್ಟೇ ಎಲ್ಲರೂ ನನ್ನ ಲೈಫಲ್ಲಿ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ದೀರಾ, ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ. ಈವನ್ ನಾನು ಜಾಸ್ತಿ ಜಗಳ ಆಡಿರೋದು, ಕಿತ್ತಾಡಿರೋದು, ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ನಮ್ಮ ದೀಕ್ಷಾ, ಕೃತಿಕಾ, ಇಂಪನ ಆ್ಯಂಡ್ ಸುಪ್ರಿಯಾ. ಇವ್ರ ಜೊತೆ ತುಂಬ ಜಗಳ ಆಡಿದ್ದೀನಿ, ತುಂಬ ಕಿತ್ತಾಡಿದ್ದೀನಿ. ಆ್ಯಂಡ್ ಯಾವಾಗಲೂ ಸೈಲೆಂಟ್ ಆಗಿದ್ದೋಳು ಬರ್ತಾ ಫೈನಲ್ ಇಯರಲ್ಲಿ ಎಲ್ಲರ ಜೊತೆ ಕಿತ್ತಾಡ್ಕೊಂಬಂದಿದ್ದೀನಿ. ಯಾಕಂತ ನನಗೆ ಗೊತ್ತಿಲ್ಲ. ಲಿಟ್ರಲಿ ಕಾಲೇಜಲ್ಲಿದ್ದಾಗ ನನಗೆ ಅಳು ಬರಲಿಲ್ಲ, ತಮಾಷೆ ಮಾಡ್ಕೊಂಡು ಆರಾಮಾಗಿ ಹೆಂಗೋ ಬಂದುಬಿಟ್ಟೆ. ಬಟ್ ಮನೆಗೆ ಬಂದಮೇಲೆ ನಿಜ ತುಂಬ ಬೇಜಾರಾಗ್ತಿದೆ. ನಿಜ ತುಂಬ ಮಿಸ್ ಮಾಡ್ಕೋತೀನಿ ಎಲ್ರೂ. ನಮ್ಮ CR ಭಾಗ್ಯ
ಭಾಗ್ಯನ ಜೊತೆ ಫೈನಲ್ ಇಯರ್ಲಿ ತುಂಬ ಕನೆಕ್ಷನ್ ಬಿಲ್ಡ್ ಆಯಿತು ನನಗೆ. ಸೊ ಅವಳ ಜೊತೆ ತುಂಬ ಜಗಳ ಆಡಿದ್ದೀನಿ, ತುಂಬ ಕ್ಲೋಸ್ ಆಗಿದ್ದುಂಟು ಈ ಇಯರ್. ಅದರಲ್ಲೂ ನಾನು ಅವಳಿಗೆ ತುಂಬ ಕ್ಲೋಸ್ ಆಗಿ ಒಟ್ಟಿಗೆ ಸಿಗ್ತಿರೋಣ, ಮಿಸ್ ಯು ಭಾಗ್ಯ ಅಂತ ಹೇಳ್ತೀನಿ. ಐ ಲವ್ ಯು ಸೋ ಮಚ್. ತುಂಬ ಮಿಸ್ ಮಾಡ್ಕೋತೀನಿ ಎಲ್ರೂ. ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಅಳು ಬರ್ತಿದೆ ಲಿಟ್ರಲಿ. ನಂಗೆ ಅಳು ಬರ್ತಿದೆ ಅಂದರೆ ನಂಬ್ತಾರೆ ನನ್ನ ಫ್ರೆಂಡ್ಸು, ನನಗೆ ಗೊತ್ತಿಲ್ಲ. ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಷ್ಟೇ ಗಾಶ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನಿಮ್ಮ ಹಾಸನದ ಹುಡುಗಿ, ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದಿರೋ ಹುಡುಗಿ, ಕಾಲೇಜಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಏನು ಹೇಳ್ಬೇಕು ಗೊತ್ತಿಲ್ಲ, ಹೀಗೆ ಮುಂದೆನೂ ಸಪೋರ್ಟ್ ಮಾಡಿ ಗೈಸ್. ಈ ಐ ಡಿ ಕಾರ್ಡ್ ಆ್ಯಂಡ್ ಈ ಯೂನಿಫಾರ್ಮ್ ನನ್ನ ಲೈಫಲ್ಲಿ ನಾನು ಬದುಕಿರೋವರೆಗೂ ಇರುತ್ತೆ. ತುಂಬ ಜೋಪಾನವಾಗಿ ಇಟ್ಕೋತೀನಿ. ಬಿಕಾಸ್ ಈ ಐ ಡಿ ಕಾರ್ಡ್ ಆಗಲಿ ಯೂನಿಫಾರ್ಮ್ ಆಗಲಿ ಹಾಸನಲ್ಲಿ ಮಚ್ಚ ಇವಳೇ ಕಣೋ ಸ್ಮೈಲಿ ಕ್ವೀನ್ ಅಂತ 4 ಜನ ಮಾತಾಡೋ ಹಾಗೆ, ಅಂತ 4 ಜನ ನನ್ನ ಹತ್ರ ಬಂದು ಮಾತಾಡಿಸೋ ಹಾಗೆ ಮಾಡಿರೋದು ಈ ಯೂನಿಫಾರ್ಮ್ ಆ್ಯಂಡ್ ಈ ಐ ಡಿ ಕಾರ್ಡ್. ಯಾವತ್ತೂ ಕಳ್ಕೊಳ್ಳಲ್ಲ, ನನ್ನ ಜೊತೆ ಜೋಪಾನವಾಗಿ ಇಟ್ಕೋತೀನಿ. ಬಿಕಾಸ್ ನಾನು ರೀಲ್ಸ್ ಮಾಡ್ತಿದ್ದೆ, ಬಟ್ ಅಷ್ಟೊಂದೇನು ಯಾರಿಗೂ ಗುರ್ತಿಡಿಯೋ ರೇಂಜಿಗೆ ನಾನು ಹೋಗಿರಲಿಲ್ಲ. ಒನ್ ಟೈಮ್ ನಂದು ಯೂನಿಫಾರ್ಮ್ ವಿಡಿಯೋ ತುಂಬ ವೈರಲ್ ಆಯಿತು. ನಿಮಗೆ ಗೊತ್ತಿದೆ, ನಂದೇನು ಗ್ಯಾರಂಟಿ ಇಲ್ಲ ಅನ್ನೋ ಡೈಲಾಗ್. ಆ್ಯಂಡ್ ಇನ್ನೊಂದು ಡೈಲಾಗ್ ತುಂಬ ಕಡೆ ವೈರಲ್ ಆಯಿತು. ಆ್ಯಂಡ್ ಅದರಿಂದ ತುಂಬ ಜನ ನನ್ನನ್ನು ಮಚ್ಚವಳು GSC ಕಾಲೇಜ್ ಅವಳು ಕಣೋ ಅಂತ ಬಂದು ನಮ್ಮ ಕಾಲೇಜ್ಗೆ ಬಂದು ಮಾತಾಡ್ಸಿರೋದಿದೆ. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ 4 ಜನ ಬಂದು ಮಾತಾಡ್ಸಿರೋದಿದೆ. ತುಂಬ ಮೆಮೊರೀಸ್ ಕೊಟ್ಟಿದೆ. ಆ್ಯಂಡ್ ಹಾಸನಲ್ಲಿ ನನ್ನನ್ನು ಗುರ್ತಿಡ್ದು ಮಾತಾಡಿಸೋ ರೇಂಜಿಗೆ ನಾನು ಬೆಳೆಯೋದಕ್ಕೆ ಕಾರಣ ಈ ಐ ಡಿ ಕಾರ್ಡ್ ಆ್ಯಂಡ್ ಈ ಯೂನಿಫಾರ್ಮ್. ನನ್ನ ಲೈಫಲ್ಲಿ ಯಾವತ್ತೂ ಕಳ್ಕೊಳ್ಳಲ್ಲ. ಆ್ಯಂಡ್ ಇದು ನನಗೆ ಪರ್ಸ್ನಲ್ ಲೈಫಲ್ಲಿ ಎಜುಕೇಷನ್ ಕೊಟ್ಟಿದ್ರೆ, ಪ್ರೊಫೆಷ್ನಲ್ ಲೈಫಲ್ಲಿ 4 ಜನ ನನ್ನನ್ನು ಗುರ್ತಿಡ್ದು ಮಾತಾಡಿಸೋ ರೇಂಜಿಗೆ ಮಾಡಿದೆ. ಅಷ್ಟೇ ಗಾಯ್ಸ್, ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಕಾಲೇಜ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಡಿಗ್ರಿ ಲೈಫ್ ತುಂಬಾ ಮುಖ್ಯ. ಇಟ್ ಈಸ್ ಮೈ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಒಂದು ಬಾಯಲ್ಲೇ ತರಲಿಲ್ಲ, ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಡಿಗ್ರಿ ಫೈನಲ್ ಇಯರ್ ಟೈಮಲ್ಲಿ ನನ್ನ ಲೈಫ್ ತುಂಬ ಚೇಂಜಸ್ ಆಗಿದೆ. ಹೆಂಗೆಂಗೋ ಇದ್ದು ನಾನು ತುಂಬ ಯಾವುದೋ ರೇಂಜಿಗೆ ಹೋಗಿದ್ದೀನಿ ಅಂತ ಅನಿಸಿದೆ ನನಗೆ. ಬಿಕಾಸ್ ತುಂಬ ಕಡೆ ಮಚ್ಚ ಸ್ಮೈಲಿ ಕ್ವೀನ್ ಸ್ನೇಹ, ನಾನು ಎಲ್ಲೇ ಮದುವೆಗೆ ಹೋದ್ರೂ 4 ಜನ ಬಂದು ಮಾತಾಡಿಸ್ತಾರೆ. ಅದೇನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಹಾಸನ ಹುಡುಗಿನ ಬೆಳೆಸಿ ಅಂತ ಕೇಳ್ಕೊತೀನಿ. ಇನ್ನೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಇಷ್ಟೇ ಗಾಯ್ಸ್, ಸಪೋರ್ಟ್ ಮಾಡಿ. ತುಂಬ ಗುರಿ ಇಟ್ಕೊಂಡಿದ್ದೀನಿ, ಏನಾದರೂ ಅಚೀವ್ ಮಾಡ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. Love you.